ನಿಷ್ಠೆಯಿಂದ ಮಾಡ್ತಾ ಇದ್ದ. ಕಳ್ಳತನ ಮಾಡಿ ಬಡಬಗ್ಗರಿಗೆ ಹಂಚುತ್ತಿದ್ದ. ಅದು ಅವನ ನಿಯಮ. ಅವನು ತನ್ನ ವೃತ್ತಿಯನ್ನು ಬಹಳ ತೃಪ್ತಿಯಿಂದ ಪಡ್ತಿದ್ದ ಮತ್ತು ತೃಪ್ತಿಯಿಂದ ಮಾಡುತ್ತಿದ್ದ. ಅಲ್ಲಿ ಅವನ ಸ್ವಾರ್ಥವಿರಲಿಲ್ಲ. ಏಕೆಂದರೆ ಆ ಡಕಾಯಿತ ಕಾಳಿದೇವಿಯನ್ನು ಬೇಡಿಕೊಂಡು ತನ್ನ ವೃತ್ತಿಗೆ ಹೋಗ್ತಿದ್ದ. ಕಳ್ಳತನ ಮಾಡೋದಕ್ಕೆ ದೇವಿಗೆ ಬೇಡಿಕೊಂಡು, ಅಮ್ಮ ನನಗೆ ಆದಷ್ಟು ಬೇಗ ಭಾಳ ಸಿಗಲಿ, ಅದನ್ನು ಬಡಬಗ್ಗರಿಗೆ ಅನುಕೂಲವಾಗಲಿ ಅಂತ ಅವನು ಬೇಡ್ಕೊಂಡು ಹೋಗ್ತಾ ಇದ್ದ. ವೃತ್ತಿಗೆ ಹೋಗುತ್ತಿದ್ದ. ಕದ್ದದ್ದನ್ನು ತಂದು ಬಡವರಿಗೆ ಹಂಚುತ್ತಿದ್ದ. ಇದು ಒಂದು ಘಟನೆ. ಮತ್ತೊಂದು, ಒಬ್ಬ ಭಕ್ತ ಮಹಿಳೆ ಬಹಳ ದುಃಖದಿಂದ ನಿಂತಿದ್ದರು. ಅದನ್ನು ನೋಡಿದ ಶ್ರೀಮಾತೆಯವರು, ಮಗು, ನಿನಗೆ ಮನಃಶಾಂತಿ ಬೇಕಾದರೆ ಪರರ ಮಾತುಗಳನ್ನು ಕೇಳಬೇಡ, ಅವರ ದೋಷಗಳನ್ನು ನೋಡಬೇಡ, ನೀನು ದೋಷವನ್ನು ನೀನೇ ತಿದ್ದುಕೋ. ಆದ್ದರಿಂದ ನಿನಗೆ ಮನಃಶಾಂತಿ ದೊರೆಯುತ್ತದೆ. ನಿನ್ನ ತಪ್ಪನ್ನು ನೀನೇ ತಿದ್ದುಕೊಳ್ಳಬೇಕು. ಇತರರ ದೋಷಗಳನ್ನು ನೋಡುವ ಭಾಗ್ಯ ನಮಗೆ ಬೇಡೇ ಬೇಡ. ಇದು ಒಂದು ಪಾಲಿಸೋಣ. ಮತ್ತೊಂದು ಘಟನೆ. ಒಮ್ಮೆ ಅವರ ಮನೆಯಲ್ಲಿದ್ದ ರಾಧೆ ಸಾಕಿದ ಒಂದು ಮುದ್ದು ಬೆಕ್ಕಿನ ಹೆಸರು ಮಿನಿ ಅಂಗಡದಲ್ಲಿ ಮಲಗಿತ್ತು. ಓರ್ ಮಹಿಳೆ ಕಾಲಿನಿಂದ ಆ ಬೆಕ್ಕನ್ನು ಸವರುತ್ತಾ ತಲೆಯ ಮೇಲೆ ಕಾಲಿಡ್ತಾರೆ. ಅದು ಬೆಕ್ಕನ್ನು ಸವರ್ತಾ ಇರ್ತಾರೆ ಕಾಲಲ್ಲಿ, ಅದನ್ನು ತಲೆಯ ಮೇಲೆ ಕಾಲಿಡ್ತಾರೆ. ಅದಕ್ಕೆ ಮಾತಾಡಿ ಗಮನಿಸ್ತಾರೆ ಯಾರು? ಶ್ರೀಮಾತೆ ಶಾರದಾ ಮಾತೆ. ಅದನ್ನು ಗಮನಿಸಿದ ಶ್ರೀಮಾತೆಯವರು ಹೇಳುತ್ತಾರೆ, ಅವಳಿಗೆ ಆ ಥರ ಮಾಡಕೂಡದು. ತಲೆಯಲ್ಲಿ ಗುರುಸ್ಥಾನವಿರುತ್ತದೆ. ಯಾವುದಿರುತ್ತದೆ? ತಲೆಯಲ್ಲಿ ಗುರುಸ್ಥಾನವಿರುತ್ತದೆ. ಹಾಗಾಗಿ ಆ ಬೆಕ್ಕಿಗೆ ನಮಸ್ಕರಿಸು ಎಂದು ಅವಳಿಗೆ ಹೇಳ್ತಾರೆ. ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ನಾನಿದ್ದೇನೆ ಎಂದು. ಹೀಗೆ ಜ್ಞಾನಿಯಾದವರು ಪ್ರಾಣಿಗಳಲ್ಲಿಯೂ ಭ್ರಮವನ್ನೇ ಕಾಣುತ್ತಾರೆ.